ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾ ಚಾನಲ್ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಕ್ರಾಸ್ ಬೆಲ್ಟ್ನ ಯಾವ ರೀತಿ ಜಾಯಿಂಟ್ ಮಾಡೋದಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಜನ ಕಮೆಂಟ್ ಮಾಡಕತ್ತೀರಿ. ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೆ, ಬಟ್ ವಿಡಿಯೋಸ್ ಸಿಗ್ತಾ ಐತೋ ಇಲ್ಲ ಗೊತ್ತಿಲ್ಲ. ಹಾಗಾಗಿ ಬನ್ನಿ ಇವತ್ತು ಕ್ರಾಸ್ ಬೆಲ್ಟ್ನ ಯಾವ ರೀತಿ ಜಾಯಿಂಟ್ ಮಾಡೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಎಕ್ಸ್ಟ್ರಾ ಬಟ್ಟೆನೇ ಐತಿ. ಫಸ್ಟು ಜಾಯಿಂಟ್ ಮಾಡ್ಕೊಂಡು ಆಮೇಲೆ ಕಟ್ಟಿಂಗ್ನ ತೋರಿಸ್ಕೊಡ್ತೀನಿ. ನೋಡ್ರಿ, ಫಸ್ಟ್ ಕ್ರಾಸ್ ಬೆಲ್ಟ್ನ ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕಂತಂದ್ರೆ, ಒಂದು ಸೈಡು 3.5 ಇಂಚ್ ತಗೋರಿ, ಇನ್ನೊಂದು ಸೈಡು 3 ಇಂಚ್ ತಗೋರಿ. ನೆಕ್ಸ್ಟ್ ಇವಾಗ ಕಟಿಂಗ್ ಮಾಡಿದ ನಂತರ ಇದು ಲೈನಿಂಗ್ ಬಟ್ಟೆ ಮೇನ್ ಬಟ್ಟೆಗೆ ಇಟ್ಕೊಂಡು ಜಾಯಿಂಟ್ ಮಾಡ್ಕೊರಿ. ನೋಡ್ರಿ, ಎರಡು ಒಂದೇ ಸೈಡ್ ಬರೋ ಥರ ನೀವು ಸ್ಟಿಚ್ನ ಮಾಡ್ಕೊತಾ ಇರ್ತೀರ. ಅಂದರೆ ಸ್ಟಾರ್ಟಿಂಗ್ ಹೊಲಿಯೋರಿಗೆ ಸ್ವಲ್ಪ ಕನ್ಫ್ಯೂಸ್ ಆಕೈತಿ, ಯಾವ ರೀತಿ ಕರೆಕ್ಟಾಗಿ ಇಟ್ಕೋಬೇಕಂತೇಳಿ ತಿಳಿಸ್ಕೊಡ್ತೀನಿ. ನೋಡ್ರಿ, ಈ ರೀತಿ ಒಂದು ನಾವು ಕ್ರಾಸ್ ಬೆಲ್ಟು ಈ ರೀತಿ ಇಟ್ವಿ ಅಂತಂದ್ರೆ, ಇನ್ನೊಂದು ಕ್ರಾಸ್ ಬೆಲ್ಟ್ ನಾವು ಈ ರೀತಿನೇ ಇಟ್ಕೊಂಡು ಏನಾದರೂ ಸ್ಟಿಚ್ ಮಾಡ್ಕೊಂಡ್ವಿ ಅಂತಂದರೆ ಎರಡು ಒಂದೇ ಸೈಡ್ ಆಗ್ತಾವೆ. ಈ ರೀತಿ ಅಪೋಸಿಟ್ ಬರಬೇಕು, ಅಪೋಸಿಟ್ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೋಡ್ರಿ, ನಿಮ್ಗೆ ಗೊತ್ತಾಗಕತ್ತೈತೆ ಅನಿಸ್ತೈತಿ. ಇವು ಎರಡು ಅಪೋಸಿಟ್ ಸೈಡ್ ಇರಬೇಕು. ಅಕಸ್ಮಾತ್ ಏನಾದರೂ ಎರಡನ್ನೂ ಈ ಥರನೇ ನಾವು ಒಂದೇ ಸೈಡ್ ಇಟ್ಕೊಂಡು ಏನಾದರೂ ಸ್ಟಿಚ್ ಮಾಡ್ಕೊಂಡ್ವಿ ಅಂತಂದ್ರೆ ಒಂದು ಕಡೆ ಅಷ್ಟೇ ಕ್ರಾಸ್ ಬೆಲ್ಟ್ ಬರ್ತೈತಿ, ಇನ್ನೊಂದು ಸೈಡು ಕ್ರಾಸ್ ಬೆಲ್ಟು ಬರೋಂಗಿಲ್ಲ. ಇದನ್ನು ನೋಡ್ಕೊಂಡು ಹಾಕೋರಿ. ಇಲ್ಲಾಂದರೆ ನೀವು ಲೈನಿಂಗ್ ಕ್ಲಾತ್ ಮೇಲೆ ಇದು ಮೇನ್ ಬಟ್ಟೆ ಮೇಲೆ ಲೈನಿಂಗ್ ಕ್ಲಾತ್ನ ಕರೆಕ್ಟಾಗಿ ಇಟ್ಕೊಂಡ್ಬಿಡ್ರಿ. ಒಂದು ಈ ರೀತಿ ಹಾಕೋರಿ, ಇನ್ನೊಂದು ಈ ರೀತಿನೇ ಹಾಕೋರಿ. ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಂಡಿಂದೆ ಇದನ್ನ ಎಕ್ಸ್ಟ್ರಾ ಬಟ್ಟೆನ ಕಟ್ಟಿಂಗ್ ಮಾಡ್ಕೊರಿ. ಹಂಗಾದ್ರೆ ಕರೆಕ್ಟಾಗಿ ಬರ್ತಾವೆ. ನೆಕ್ಸ್ಟ್ ಇದು ಅಷ್ಟು ಎಕ್ಸ್ಟ್ರಾ ಬಟ್ಟೆನ ಕಟ್ಟಿಂಗ್ ಮಾಡ್ಕೊರಿ. ನೋಡ್ರಿ, ಈ ರೀತಿ ಬರಬೇಕು ಇವು ಕ್ರಾಸ್ ಬೆಲ್ಟ್ ನಾವು ಅಟ್ಯಾಚ್ ಮಾಡುವಾಗ. ನೆಕ್ಸ್ಟ್ ಇವಾಗ ಫ್ರಂಟ್ ಪಾರ್ಟ್ ತಗೋರಿ. ನಾನು ಇವಕ್ಕೆ ಟಕ್ಸ್ ಪ್ಯಾಂಟ್ ಸ್ಟಿಚ್ ಮಾಡಿಲ್ಲ, ಸ್ಟಿಚ್ ಮಾಡ್ಕೊಂಡ್ಬಿಡ್ತೀನಿ ಬೇಗ.
ನೆಕ್ಸ್ಟ್ ನೋಡ್ರಿ, ಕ್ರಾಸ್ ಬೆಲ್ಟ್ನ ತಗೋರಿ, ಯಾವ ಸೈಡ್ ಬರ್ತೈತೆ ನೋಡ್ಕೊರಿ. ನೋಡಿದ ನಂತರ ನೆಕ್ಸ್ಟ್ ನೋಡ್ರಿ, ಈ ರೀತಿ ಇರುತ್ತಲ್ಲ, ಈ ಪಾರ್ಟನ್ನು ನಾವು ಇಲ್ಲಿ ಫಸ್ಟ್ ಸ್ಟಿಚ್ ಮಾಡ್ಕೋಬೇಕು. ನೋಡ್ರಿ, ಇದನ್ನು ಈ ಟಕ್ಸ್ ಪಾಯಿಂಟ್ನ ಈ ರೀತಿ ಮಡಿಚಿ ಸ್ಟಿಚ್ ಮಾಡ್ಕೊರಿ. ನೆಕ್ಸ್ಟ್ ಈ ರೀತಿ ಆದ ನಂತರ ಇವಾಗ ಇದನ್ನು ನೀಟಾಗಿ ಫೋಲ್ಡ್ ಮಾಡ್ಕೊರಿ. ಫೋಲ್ಡ್ ಮಾಡಿಕೊಂಡು ಇದ್ರ ಮೇಲ್ಗಡೆ ಲೈನಿಂಗ್ ಕ್ಲಾತ್ ಮೇಲ್ಗಡೆ ಅದನ್ನು ಅಟ್ಯಾಚ್ ಮಾಡ್ಕೊರಿ. ಅಟ್ಯಾಚ್ ಮಾಡ್ಕೊಂಡು ಒಂದು ಹೊಲಿಗೆ ಹಾಕೋರಿ. ಇಲ್ಲಿ ಒಳಗಡೆ ಬಟ್ಟೆ ಏನಾದರೂ ಇಲ್ಲಿ ಸ್ಟಿಚ್ ಒಳಗೆ ಬರಬಾರ್ದು, ಆ ರೀತಿ ಇದನ್ನು ಪೂರ್ತಿಯಾಗಿ ಸರಿಸಿ ಹೊಲಿಗೆ ಹಾಕ್ಕೋಬೇಕು. ನೋಡ್ರಿ, ಇವಾಗ ಬಟ್ಟೆನ ಹೊರಗಡೆ ಎಳೀರಿ. ಎಕ್ಸ್ಟ್ರಾ ಬಟ್ಟೆ ಕಟ್ಟಿಂಗ್ ಮಾಡ್ಕೊರಿ. ನೋಡ್ರಿ, ಸೇಮ್ ಇದೇ ರೀತಿನೇ ಕ್ರಾಸ್ ಬೆಲ್ಟ್ನ ಜಾಯಿಂಟ್ ಮಾಡಬೇಕು. ಎರಡು ಸೈಡು ಸೇಮ್ ಇದೇ ರೀತಿನೇ ನೀವು ಕ್ರಾಸ್ ಬೆಲ್ಟ್ನ ಜಾಯಿಂಟ್ ಮಾಡ್ಕೊರಿ. ಈ ರೀತಿ ಸ್ಟಿಚ್ ಮಾಡಿದರೆ ಇಲ್ಲಿ ಹೊಲಿಗೆ ಒಳಗಡೆ ಹೋಗ್ತೈತಿ. ಅಕಸ್ಮಾತ್ ಇಲ್ಲ ನಾವು ಡೈರೆಕ್ಟಾಗಿಯೇ ಸ್ಟಿಚ್ ಮಾಡ್ಕೊತೀವಿ ಅಂತಂದ್ರೆ ಮಾಡ್ಕೊರಿ, ಬಟ್ ಫಿನಿಶಿಂಗ್ ಅಷ್ಟು ಚೆನ್ನಾಗಿ ಕಾಣಂಗಿಲ್ಲ. ಇದೇ ರೀತಿ ಈ ಥರ ಡೈರೆಕ್ಟಾಗಿ ಇಟ್ಕೊಂಡು ನಾವು ಒಂದು ಹೊಲಿಗೆ ಹಾಕೋಬೋದು, ಬಟ್ ಹೊಲಿಗೆ ಎಲ್ಲ ಹೊರಗೆ ಕಾಣಿಸ್ತೈತಲ್ಲ, ಹಂಗಾಗಿ ಫಿನಿಶಿಂಗ್ ಚೆನ್ನಾಗಿ ಬರೋಂಗಿಲ್ಲ ಅಂತೇಳಿ ನಾನು ಈ ರೀತಿನೇ ನಿಮಗೆ ತಿಳಿಸ್ಕೊಟ್ಟಿನಿ. ಬರ್ರಿ ಇದೊಂದು ಅಟ್ಯಾಚ್ ಮಾಡೋಣ. ನೆಕ್ಸ್ಟ್ ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊರಿ. ನೋಡ್ರಿ, ತುಂಬ ಈಸಿಯಾಗಿ ಸ್ಟಿಚ್ ಮಾಡ್ಬೋದು. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿರಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.